ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ತುಂಬಾ ಕಷ್ಟ ಅಂದ್ರೆ ಏನ್ ಕಷ್ಟ ಅನುಭವಿಸಿದ್ರಿ? ಇವತ್ತು ಸ್ಟ್ರಾಂಗ್ ಆಗಿ ನಿಂತಿದ್ದೀರಾ, ಮಾತುಗಳು ಅಷ್ಟು ಚಂದ, ಎಲ್ಲೇ ಹೋದ್ರು ಗೆದ್ದು ಬರ್ತೀರ ಅನ್ನೋ ಥರ ನಮ್ಗೆ ನೋಡೋಕೆ ಅನ್ಸುತ್ತೆ. ಅಂಥ ಕಠಿಣವಾದ ಪರಿಸ್ಥಿತಿ ಏನು ಅಂತ ಹೇಳ್ಕೋಬಹುದಾ ಅಂತ? ನಿಮ್ಮ ಮಾತು ಕೇಳಕ್ ಜನ ಇದ್ದಾರೆ, ನಾವುಗಳು ಹೇಳ್ತೀವಿ, ಯಾರು ಕೇಳಲ್ಲ. ಅಂದರೆ ಮನೇಲಿ ಒಂದು ಪರಿಸ್ಥಿತಿ ಹೇಗಿರೋದಂದರೆ ಒಡವೆನೆಲ್ಲ ಮಾರಿರ್ತೀವಿ, ಅದರಿಂದ ದುಡ್ಡು ಬರುತ್ತೆ ಅಲ್ವಾ, ಅದನ್ನ ಮನೇಲಿ ಮೇಂಟೈನ್ ಮಾಡ್ತೈತೆ. ಊಟಕ್ಕೂ ಕಷ್ಟ ಆಗೋಗುತ್ತೆ, ಮನೇಲಿ ಊಟ ಇರಲ್ಲ, ಈ ಥರ ಏನೇನೋ ಅಡ್ಜಸ್ಟ್ಮೆಂಟ್ಸ್ ಆಗುತ್ತೆ, ಸಾಲ ಮಾಡ್ತಾರೆ, ಆಮೇಲೆ ಅಪ್ಪ ಬೇರೆಯವ್ರಿಗೆ ಯಾರಿಗೋ ದುಡ್ಡು ಕೊಡ್ತಾರೆ, ಎಲ್ಲ ಚೆನ್ನಾಗಾಗತ್ತೆ, ಮತ್ತೆ ಅದಾದಮೇಲೆ ಯಾರೋ ಫ್ರೆಂಡ್ ಕೇಳ್ತಾರೆ ಅಂತ ದುಡ್ಡು ಕೊಡ್ತಾರೆ, ಅದೆಲ್ಲ ಕಳ್ಕೋತಾರೆ, ಹೀಗೆ ಆಗುತ್ತೆ. ಏನೋ ಮಾಡೋಕ್ಕೋಗೋದು ಏನೇನೋ ಆಗ್ತಾ ಇರುತ್ತೆ. ಅವಾಗ ನಾನು ಏನೋ ಮಾಡಬೇಕು ಲೈಫಲ್ಲಿ ಅಂತ ಬಂದಾಗಲೂ ಕೂಡ ನನಗೆ ಯಾವುದೂ ಕೈ ಹಿಡಿಯಲ್ಲ. ಸೀರಿಯಲ್ ಅಂತ ಮಾಡ್ತೀನಿ, ಸ್ಟಾಪ್ ಆಗುತ್ತೆ 6 ಮಂತ್ಸ್ಗೆ, ಇನ್ನೊಂದು ಸೀರಿಯಲ್ ಮಾಡ್ತೀನಿ, ಅದು ಸ್ಟಾಪ್ ಆಗುತ್ತೆ. ಆಮೇಲೆ ಏನೋ ಸೀರಿಯಲ್ ಮಾಡೋಕ್ಕೆ ಅಂತ ತೆಲುಗುಲ್ ಮಾಡೋಕ್ಕೆ ಹೋಗ್ತೀನಿ, ಹೊಸ ಸೀರಿಯಲ್ ಅಲ್ಲ, ಅದು ಸೆಕೆಂಡ್ ಜನ್ರೇಷನ್ ಹೀರೋಯಿನ್ ಆಗಿ ಹೊಸ ಎಂಟ್ರಿ ಆಗುತ್ತೆ, ಅದೂ ಸ್ಟಾಪ್ ಆಗುತ್ತೆ. ಶಿಟ್, ನನ್ನ ಬ್ಯಾಡ್ ಲಕ್ ಯಾವ ಥರ ಇದೆ, ಹಂಗಾರೆ ಇದೆಲ್ಲ ನನಗೆ ಆಗಬರಲ್ವ ಅಂದ್ಕೊಂಡು ಎವ್ರಿ ಟೈಮ್ ನಾನು ಒಂದೊಂದು ಆ ಬ್ಯಾಡ್ ಫೇಸ್ನ ನಾನು ದಾಟಿ ಬಂದಿದ್ದೀನಿ. ಅವಾಗ ನನಗೆ ಎಷ್ಟೊಂದು ಜನ ಅಂದಿರೋದುಂಟು, ನಿನಗಿದು ವರ್ಕ್ ಆಗಲ್ಲ, ನೀನೇನೋ ಮಾಡ್ಕೋ ಹೋಗು, ಹಾಗೆ ಹೀಗೆ ಅಂದ್ಕೊಂಡು ತುಂಬ. ನಾನು ಆಡಿಷನ್ಸ್ಗೆ ಹೋದಾಗಲೂ ಕೂಡ, ಈಗ ಒಬ್ಬರು ಸೀನಿಯರ್ ಆರ್ಟಿಸ್ಟ್ ಬಂದಾಗ, ಇಲ್ಲ ರೆಕಗ್ನೈಸ್ಡ್ ಆಗಿರೋರು ಯಾರು ಬಂದಾಗ, ನಾನು ಮೈಸೂರಿಂದ ಹೋಗ್ತಿದ್ದೆ ಆಡಿಷನ್ಸ್ಗೆ. ಆಡಿಷನ್ ತೊಗೊಂಡಲ್ಲೇ ಕಳಿಸ್ಬಿಡ್ತಿದ್ರು, ನಾಳೆ ಬನ್ನಿ ಅಂತಿರೋದುಂಟು. ಯಾವತ್ತೋ ಒಂದ್ಸಲಿ ಗೋಲ್ಡ್ ಚೇನ್ ಹಾಕ್ಕೊಂಡು ಹೋಗಿರಲ್ಲ, ಅದನ್ನು ಪಾಯಿಂಟ್ ಔಟ್ ಮಾಡಿ, ಒಂದು ಚೇನ್ ಇಲ್ವಾ ನಿಮ್ಗೆ ಯೋಗ್ಯತೆಗೆ, ಈ ಥರ ಮಾತುಗಳನ್ನೂ ನನ್ನ ಕೇಳಿ ಆಡಿಷನ್ ಟೈಮಲ್ಲಿ. ಆವಾಗ ರಾಶಿಕಾ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಹೆಂಗೆ ಡಿಸೈಡ್ ಮಾಡಿದೆ, ನನಗೆ ಇಂಡಸ್ಟ್ರಿ ಬೇಡ, ಸಾಕು ಅಮ್ಮ, ತುಂಬ ಈ ಥರ ಮಾತುಗಳು ಕೇಳಿದ್ದೀನಿ. ನನ್ನ ಕನ್ನಡನೂ ಸ್ವಲ್ಪ ಅಷ್ಟು ಸ್ಪಷ್ಟ ಇರಲಿಲ್ಲ, ಅದಕ್ಕೆ ಬೈಸ್ಕೊಂಡಿದ್ದೀನಿ ನಾನು. ಸೀರಿಯಲ್ ಮಾಡ್ತಿದ್ದಾಗಲೂ ಕೂಡ ಟೆಕ್ನಿಷಿಯನ್ಸ್ಗೆಲ್ಲ ಟೆಕ್ನಿಷಿಯನ್ಸ್ ಒಂದಷ್ಟು ಜನ ಬೆಟ್ಸ್ ಎಲ್ಲ ಕಟ್ಬಿಟ್ಟು ಅಳಿಸ್ತಾಯಿದ್ರು ನನಗೆ. ಅವಳನ್ನು ಅಳಿಸೋದು ಈಸಿ, ಅವಳು ತುಂಬ ಸ್ವಲ್ಪ ವೀಕ್ ಇದ್ದಾಳೆ, ಹಾಗೆ ಹೀಗೆ ಅಂದ್ಕೊಂಡು ಅವ್ರು ಅದನ್ನು ಎಂಜಾಯ್ ಮಾಡ್ತಿದ್ರು, ಅಳಿಸ್ಬಿಟ್ಟು ನನ್ನನ್ನು. ಇದನ್ನೆಲ್ಲ ಫೇಸ್ ಮಾಡಿದಾಗ ನಾನು ಪ್ರೂವ್ ಮಾಡ್ತೀನಿ, ಅವಾಗ ಯಾವಾಗಲೂ ತಲೆಯಲ್ಲಿರ್ತಿತ್ತು. ಈಗ ಎಲ್ಲಿಗೋರು ಇನ್ವೈಟ್ ಮಾಡಿದಾಗಲೂ ಕೂಡ ಇಮಿಡಿಯೇಟಾಗಿ ಕ್ಯಾನ್ಸಲ್ ಮಾಡಿರೋದು ಉಂಟು. ಅಷ್ಟೊಂದು ಅವಳು ರೆಕಗ್ನೈಸ್ ಆಗಿಲ್ಲ ಬಿಡು, ಏನಕ್ಕೆ ಅಂದ್ಕೊಂಡು ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಿದ್ದೆ. ಆವಾಗಲೂ ಕಾಲ್ ಮಾಡಿ, ಇಟ್ಸ್ ಓಕೆ, ಬೇಡ, ಕ್ಯಾನ್ಸಲ್ ಮಾಡಿ, ಯಾರೋ ಬೇರೆಯವ್ರು ಬಂದರು, ರೀಪ್ಲೇಸ್ ಮಾಡಿದ್ರು ಅಂತ ಹೇಳಿರೋದಿತ್ತು. ಈ ಥರದ್ದೆಲ್ಲ ತುಂಬ ನೋಡಿಬಿಟ್ಟೆ ಲೈಫಲ್ಲಿ. ನಾನು ಐ ವಿಲ್ ಪ್ರೂವ್ ವಾಟ್ ರಾಶಿಕಾ ಈಸ್ ಅನ್ನೋದನ್ನ ಇತ್ತು, ತುಂಬ ಇತ್ತು ತಲೆಯಲ್ಲಿ. ಎಷ್ಟೊಂದು ಜನ ಆಡ್ಕೊಂಡಿರೋರು ಮುಂದೆ ನಾನು ಎದ್ದು ನಿಲ್ತೀನಿ, ನಾನು ಏನು ಅಂತ ತೋರಿಸ್ತೀನಿ ಅನ್ನೋದು ಒಂದೇ ಇತ್ತು. ಅದ್ರ ಮೇಲೆ ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ಅವರೇ ಕಾಲ್ ಮಾಡಿಬಿಟ್ಟು ಪ್ರೇಸ್ ಮಾಡಿದಾಗ ತುಂಬ ಖುಷಿ ಆಗುತ್ತೆ ನನಗೆ. ಪ್ಲಸ್ ಆಯ್ತು ಇಷ್ಟು ನಿಲ್ಲಕ್ಕೆ ಬಿಗ್ ಬಾಸ್ ಜೊತೆ? ಅದಕ್ಕಿಂತ ಮುಂಚೆ ನನ್ನ ಪರಿಶ್ರಮ, ನಮ್ಮ ಅಪ್ಪ ಅಮ್ಮನ ಸಪೋರ್ಟ್, ನನ್ನ ಶಕ್ತಿಯಾಗಿ ನಿಂತಿದ್ದು ನನ್ನ ತಮ್ಮ. ನೀನು ಏನೇ ಮಾಡು, ನಾನು ನಿನ್ನ ಜೊತೆ ಇರ್ತೀನಿ. ಯಾಕಂದರೆ ಅವರೆಲ್ಲ ನನ್ನ ಹಿಂದೆ ಇಲ್ಲ ಅಂದರೆ ಇನ್ನು ಯಾರೂ ಇಲ್ಲ ನನ್ನ ಲೈಫಲ್ಲಿ. ಇವ್ರು ಇಷ್ಟೇ ಜನ ನನ್ನ ಲೈಫಲ್ಲಿ ಇದ್ದಿದ್ದು. ನಾನು ಫ್ರೆಂಡ್ಸ್ ಅನ್ನೋದು ತುಂಬ ಕಡಿಮೆ, ಫ್ರೆಂಡ್ಸ್ ಅಂತ ಯಾರೂ ಇಲ್ಲ ನನಗೆ. ನನ್ನ ಫ್ಯಾಮಿಲಿ ಇಲ್ಲ ಅಂದರೆ ನಾನು ಇವತ್ತಿಲ್ಲೇನು ಇಲ್ಲಿ ಕೂತಿದ್ದೀನಿ, ಆಗಿರ್ತಿರ್ಲಿಲ್ಲ ನನಗೆ. ಸೊ ಇದೆಲ್ಲ ನನಗೆ ಒಂದೊಂದು ಹೆಜ್ಜೆನೂ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಮನದ ಕಡಲು ಮಾಡಬೇಕು, ಇಟ್ ವಾಸ್ ನಾಟ್ ಈಸಿ. ಅಲ್ಲೋ ಆಡಿಷನ್ಸ್ ಬೇಡ ಅನ್ನೋ, ಶೂಟಿಂಗ್ ಮಾಡ್ತಾ ಇರ್ತಿದ್ವಿ, ಬೇಡ ಅಂತ ಹೇಳಿರೋದು ಉಂಟು. ಎಷ್ಟೊಂದು ದಿನ ತನಕ ಯಾವಾಗ ನಾನು ರೀಪ್ಲೇಸ್ ಮಾಡ್ತಾರೋ ಇವ್ರು ನನ್ನನ್ನು ಅನ್ನೋದು ಇತ್ತು. ಅಂದರೆ ಇನ್ನೊಬ್ಬರು ಹೀರೋಯಿಂದು ಹಾಗೇ ಇತ್ತು, ನಂದು ಹಾಗೆ ಇತ್ತು. ಸೊ ಇಬ್ಬರದು ಕೋಆರ್ಡಿನೇಷನ್ಸ್ ಏನೋ ಮ್ಯಾಚ್ ಆಗ್ತಿರ್ಲಿಲ್ಲ, ಈ ಥರ ಇತ್ತು. ಬಟ್ ಯೋಗರಾಜ್ ಸರ್ ಇಸ್ ಲೈಕ್, ಈ ಕ್ಯಾರೆಕ್ಟರ್ಗೆ ಇದ್ದೇ ಹುಡುಗಿ ಪರ್ಫೆಕ್ಟ್ ಅಂತ ಅವ್ರು ನನ್ನ ಜೊತೆ ನಿಂತ್ಕೊಂಡ್ರು. ಅವರು, ನಮ್ಮ ಸಂತೋಷ್ ಸರ್, ನಮ್ಮ DOP ಸರ್, ಇವರೆಲ್ಲ ನನ್ನ ಜೊತೆ ನಿಂತ್ಕೊಂಡ್ರು, ರೀಪ್ಲೇಸ್ ಮಾಡೋಕ್ಕೆ ಬಿಡಲಿಲ್ಲ. ಸೊ ಈ ಥರದ್ದೆಲ್ಲ ನೋಡಿದ್ದೀನಿ ನಾನು. ಆಮೇಲೆ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ಬೇರೆ ರಾಶಿಕಾ, ಬಿಗ್ ಬಾಸಿಂದ ಬಂದಾದ್ಮೇಲೆ ಬೇರೆ ರಾಶಿಕಾ. ಫುಲ್ ಕಾನ್ಫಿಡೆನ್ಸ್ ಜಾಸ್ತಿಯಾಗಿ ಆಚೆ ಬಂದಿದ್ದೀನಿ ಇವಾಗ.